ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸಲ್ಲಿ ನಾನು ನಿಮಗೆ ಫ್ಲವರ್ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, 6 ಎಳೆ ದಾರಾನ ತೊಗೊಂಡು ಫಸ್ಟ್ ಒಂದು ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೋತೀನಿ. 2 ಚೈನ್ ಹಾಕ್ಕೊಂಡು ಮತ್ತೆ ನಾನು ಡಬಲ್ ಕ್ರೋಶ ಹಾಕ್ಕೋತೀನಿ. ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ 3 ಚೈನ್ ಮಾಡ್ಕೋತೀನಿ. ಕಂಟಿನ್ಯೂ ಆಗಿ 3 ಚೈನ್ ಮಾಡಿಕೊಂಡು ಪಿಕಾಟ್ ಡಿಸೈನ್ ಬರುತ್ತಲ್ಲ, ಸೇಮ್ ಡಿಸೈನ್ ಅದನ್ನು ಇಲ್ಲಿಗೆ ಪಕ್ಕ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶ ಮಾಡ್ಕೋತೀನಿ. ನೋಡ್ತಿದ್ದೀರಲ್ವ ಹೇಗೆ ಅಂತ. ಈ ಥರ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ನಾನು ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೋತೀನಿ. ಸ್ವಲ್ಪ ಗ್ಯಾಪ್ ಬಿಡಬೇಕಷ್ಟೇ, ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಒಂದು ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ 3 ಚೈನ್ ಮಾಡ್ಕೋತೀನಿ. 3 ಚೈನ್ ಆಗಿದ ತಕ್ಷಣ ಪಕ್ಕ ಒಂದು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ಮತ್ತೆ ನಾನು ಡಬಲ್ ಕ್ರೋಶನ ಹಾಕ್ಕೋತೀನಿ. ಇದನ್ನೇ ನಾವು ಪಿಕಾಟ್ ಡಿಸೈನ್ ಅಂತ ಹೇಳ್ತೀವಿ. ಸೇಮ್ ಪಿಕಾಟ್ ಡಿಸೈನ್ ನಾನು ಬೇರೆ ಡಿಸೈನ್ಗಳಲ್ಲಿ ಹೇಳ್ಕೊಟ್ಟಿದ್ದೆ. ಸೇಮ್ ಅದೇ ಡಿಸೈನ್ನ ಇಲ್ಲಿಗೆ ಹಾಕ್ಕೋಬೇಕು. ನೋಡಿ, ಮತ್ತೆ ನಾನು ಡಬಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕ್ಕೋತೀನಿ. 1 2 3 3 ಕ್ರೋಶ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶನ ಅದ್ರ ಪಕ್ಕದ ಗ್ಯಾಪಿಂದ ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ಮತ್ತೆ ನಾನು ಡಬಲ್ ಕ್ರೋಶನ ಹಾಕ್ಕೊಂಡು ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ನಾನು 2 ಬೀಡ್ಸ್ನ ಯೂಸ್ ಮಾಡ್ಕೋತೀನಿ ಇದಕ್ಕೆ. ನೋಡಿ, ಮತ್ತೆ 3 ಚೈನ್ ಹಾಕ್ಕೋತಿದ್ದೀನಿ. 3 ಚೈನ್ ಹಾಕ್ಕೊಂಡು ಅದ್ರ ಪಕ್ಕದ ಗ್ಯಾಪಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ಇದಾದಮೇಲೆ ನಾನು ಒಂದು ಸ್ಮಾಲ್ ಬೀಡನ್ನ ತೊಗೋತೀನಿ. ಸ್ಮಾಲ್ ಅಂದರೆ ಮೀಡಿಯಮ್ ಸೈಜ್ ಬೀಡನ್ನ ತೊಗೋತೀನಿ. ಮುತ್ತಾದರೂ ತೊಗೋಬೋದು, ಯಾವುದಾದ್ರೂ ಗೋಲ್ಡ್ ಡಿಸೈನ್ ಆದರೂ ಇದ್ರೂ ಪರವಾಗಿಲ್ಲ. ಯಾವುದಾದ್ರೂ ನಿಮಗೆ ಕ್ರಿಸ್ಟಲ್ ಬೇಕು ಅಂದರೆ ಕ್ರಿಸ್ಟಲ್ ಆದರೂ ಹಾಕ್ಕೋಬೋದು. ಈ ಥರ ಸ್ಮಾಲ್ ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೊಂಡು ಇನ್ಸರ್ಟ್ ಮಾಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ. ಮತ್ತೆ ಒಂದು ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಬೀಡಿಗೆ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪ್ನ ಜಾಗ ಬಿಟ್ಟು ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ನಾನು ಪಿಕಾಟ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತೀನಿ. 3 ಚೈನ್ಸ್ ಹಾಕ್ಕೊಂಡು ಮತ್ತೆ ನಾನು ಅದ್ರ ಗ್ಯಾಪಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ನೋಡ್ತಿದ್ದೀರಲ್ವಾ ಹೇಗೆ ಬರುತ್ತೆ ಅಂತ. ಇದನ್ನೇ ನಾನು 4ರಿಂದ 5 ಆದರೂ ಹಾಕ್ಕೋಬೋದು. ನಿಮಗೆ ಬೇಕು ಅಂದರೆ ಅಲ್ಲಿ ನಾನು ಬೀಡನ್ನ ಆ್ಯಡ್ ಮಾಡಿದ್ದೀನಲ್ಲ, ಅಲ್ಲಿಗೆ ನೀವು ಕುಚ್ಚಬೇಕು ಅಂದರೆ ಕುಚ್ಚಾದರೂ ಕಟ್ಕೋಬೋದು. ಅಥವಾ ನಿಮಗೆ ಬೀಡೆ ಇಷ್ಟ ಆಗುತ್ತೆ, ಬೀಡೆ ಸಾಕು ಅಂದರೆ ಬೀಡೆ ಆದರೂ ಹಾಕ್ಕೋಬೋದು. 3 ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶನ ಹಾಕ್ಕೋತೀನಿ. ನೋಡ್ತಿದ್ದೀರಲ್ವ ಬೀಡ್ ಹೇಗೆ ಹಾಕೋದು ಅಂತ. ಈ ಥರ ಬೀಡಾದರೂ ಹಾಕ್ಬೋದು. ಪಿಕಾಟ್ ಡಿಸೈನಿಗೆ ಬೇಡ ಅಂದರೆ ಪಿಕಾಟ್ ಡಿಸೈನ್ ಆದರೂ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೋದು. ಮಾಮೂಲಿ ಪಿಕಾಟ್ ಡಿಸೈನ್ ಹೇಗೆ ಹಾಕ್ತೀವೋ ಅದೇ ಥರನೇ ಹಾಕ್ಕೋತಾ ಬರಬೇಕು. ನೋಡಿ, ಇದೇ ಥರ ಡಿಸೈನ್ನ ಹಾಕೋತಾ ಬರಬೇಕು. ಮತ್ತು 3 ಚೈನ್ ಒಂದು ಡಬಲ್ ಕ್ರೋಶ ಪಕ್ಕದಲ್ಲಿ ಸೈಡಿಗೆ ಕ್ಲೀನಾಗಿ ತಗೊಂಡು ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಇಷ್ಟಾಗಿದೆ ಇವಾಗ.
4 ಡಬಲ್ ಕ್ರೋಶ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ದು ಬೀಡ್ ತೊಗೊಂಡಿದ್ವಿ. ಇವಾಗ ಇನ್ನೊಂದು ದೊಡ್ಡದು ದಪ್ಪು ಸೈಜ್ದು ಬೀಡನ್ನ ಕ್ರಿಸ್ಟಲ್ ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ದೊಡ್ಡ ಸೈಜ್ ಇರಬೇಕಷ್ಟೆ ಬೀಡು. ಈ ಬೀಡನ್ನ ಕ್ಲೀನಾಗಿ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೋತೀನಿ. ನೋಡಿ, ಥ್ರೆಡ್ಡು ಒಂದು ಮಿಸ್ ಮಾಡ್ಕೋಬಾರ್ದು ನಾವು. ಕ್ಲೀನಾಗಿ ಈ ಥರ ಲಾಕ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶ ಹಾಕೋತೀನಿ. ಆ ಬೀಡಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಜಾಗ ಬಿಟ್ಕೊಂಡು ನಾವು ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಸಾಕು. ನೋಡಿ, ಕ್ಲೀನಾಗಿ ಒಂದು ಡಬಲ್ ಕ್ರೋಶ ಹಾಕ್ಕೊಂಡು ಇಲ್ಲಿಗೆ ಫ್ಲವರ್ ಡಿಸೈನ್ ಬರುತ್ತೆ. ಮತ್ತು ನಾನು 5 ಚೈನ್ನ ಮಾಡ್ಕೋತೀನಿ. 4 5 ಇಲ್ಲಿಗೆ ನಾನು 5 ಚೈನ್ಸ್ನ ಹಾಕ್ಕೊಂಡು ಸ್ಯಾರಿನ ಒಂದು ಸ್ವಲ್ಪ ರೊಟೇಟ್ ಮಾಡ್ಕೋಬೇಕು. ಇಷ್ಟು ರೊಟೇಟ್ ಮಾಡಿಕೊಂಡು ನೋಡಿ, ಇವಾಗ ಕೆಳಗಿಂದ ಪಕ್ಕ ಒಂದು ಕಂಬ ಹಾಕಿರ್ತೀವಲ್ವ ನಾವು, ಬೀಡಿಂದ ಪಕ್ಕ ಫಸ್ಟ್ ಬೀಡಿಂದ ಹಿಂದೆಗಡೆ ಒಂದು ಕಂಬ ಹಾಕಿರ್ತೀವಲ್ವ, ಅಲ್ಲಿಗೆ ಕರೆಕ್ಟಾಗಿ ಕೆಳಗಿಂದ ಹೋಗಿ ದಾರಾನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ನೋಡಿ, ಕೆಳಗಿಂದ ಹೋಗಿ ಥ್ರೆಡ್ನ ಮೇಲೆ ತಂದೆ ಇಲ್ಲಿಗೊಂದು ಲಾಕ್ ಮಾಡಿಕೊಂಡು ಮತ್ತು ಸ್ಯಾರಿನ ಫ್ರಂಟಿಗೆ ಮಾಡಿಕೊಂಡು ನೋಡಿ, ಇವಾಗ ನಾನು ಅದು ಚೈನು ಕೆಳಗೆ ಬಂದಿರುತ್ತೆ, ಫಸ್ಟ್ ಹಾಕಿದ ಚೈನು ಕೆಳಗೆ ಬಂದಿರುತ್ತೆ. ಮತ್ತು ನಾನು ಅಲ್ಲಿ ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಮೇಲ್ಗಡೆಯಿಂದ ಮತ್ತೆ ನಾನು 5 ಚೈನ್ನ ಮಾಡ್ಕೋತೀನಿ. 5 ಚೈನ್ ಮಾಡಿಕೊಂಡು ಬೀಡ್ ಪಕ್ಕನೇ ನೋಡ್ತಿದ್ದೀರಲ್ವ, ಬೀಡ್ ಪಕ್ಕನೇ ಕರೆಕ್ಟಾಗಿ ಒಂದು ಗ್ಯಾಪ್ ಕಾಣಿಸ್ತಿದೆಯಲ್ಲ, ಈ ಗ್ಯಾಪಿಗೆ ಕರೆಕ್ಟಾಗಿ ನಾನು ಥ್ರೆಡ್ನ ಕೆಳಗಿಂದ ತಂದು ಮೇಲ್ಗಡೆ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಬೀಡ್ ಪಕ್ಕದಿಂದ ಥ್ರೆಡ್ ತಂದು ಇಲ್ಲಿ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಬೀಡ್ ಸುತ್ತ ಫುಲ್ಲು ಚೈನ್ಸು ಬರಬೇಕು ಈ ಥರ. ಈಗ ಬಂದ ಮೇಲೆ ಇದಾದಮೇಲೆ ನಾನು ಮತ್ತೆ ಸ್ಯಾರಿನ ಒಂದು ಸಲ ರೊಟೇಟ್ ಮಾಡ್ಕೋತೀನಿ. ಕೆಳಗೆ 5 ಚೈನ್ಸ್ ಇದೆಯಲ್ಲ, ಅಲ್ಲಿಗೆ ನಾನು ನೋಡಿ ಈ ಥರ ರೊಟೇಟ್ ಮಾಡಿಕೊಂಡು ಡಿಸೈನ್ನ ಹಾಕ್ಕೋತೀನಿ. ಇಲ್ಲಿಗೆ ನಾನು ಫಸ್ಟು 2 ಚೈನ್ ಹಾಕ್ಕೊಂಡು 1 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಹಾಕ್ಕೋತೀನಿ. ಡಬಲ್ ಕ್ರೋಶ ಹಾಕುವಾಗ ಕೆಳಗೆ 5 ಚೈನ್ ಕೆಳಗೆ ಗ್ಯಾಪ್ ಇರುತ್ತಲ್ಲ ನೋಡಿ, ಕೆಳಗೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಕೆಳಗಿಂದ ಮತ್ತೆ ಥ್ರೆಡ್ನ ಮೇಲೆ ತಂದು 3 ಇರೋದನ್ನ 2 ಮಾಡ್ಕೊಂಡು 2 ಇರೋದನ್ನ 1 ಮಾಡ್ಕೋಬೇಕು. ಇದೇ ಥರ ಡಬಲ್ ಕ್ರೋಶನ 3 ಸಲ ಹಾಕ್ಕೋಬೇಕು. ಇದು 2ನೇ ಡಬಲ್ ಕ್ರೋಶ, ಇದು 3ನೇದು. 3 ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ 2 ಚೈನ್ ಮಾಡ್ಕೋಬೇಕು. 1 2 ಡಬಲ್ ಕ್ರೋಶ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಪಕ್ಕನೇ ಲಾಕ್ ಮಾಡ್ಕೋತೀನಿ. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಹಾಕೋತಾ ಹೋಗ್ತೀನಿ. 2 ಚೈನ್ ಹಾಕ್ಬಿಟ್ಟು ಅದಾದಮೇಲೆ ಒಂದು ಡಬಲ್ ಕ್ರೋಶ ಹಾಕ್ಕೊಂಡು ಡಬಲ್ ಕ್ರೋಶ ಹಾಕಿ 3 ಡಬಲ್ ಕ್ರೋಶ ಹಾಕ್ಕೋಬೇಕು. 1 ಹಾಕ್ಕೊಂಡಿರ್ತೀವಿ, ಅದಾದಮೇಲೆ ಮತ್ತೆ 2 ಡಬಲ್ ಕ್ರೋಶ ಹಾಕ್ಕೊಂಡು 3 ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನೋಡಿ, ಈ ಥರ ಕಾಣಿಸುತ್ತೆ. 2 ಪೆಟಲ್ಸ್ ಆಗಿದೆ.
ಮತ್ತೆ ನಾನು 2 ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ. ಮಾಮೂಲಿ ಡಬಲ್ ಕ್ರೋಶ ಹಾಕ್ಕೊಂಡು ಇದು ಸೆಕೆಂಡ್ ಡಬಲ್ ಕ್ರೋಶ, ನೋಡಿ ಕೆಳಗಿಂದ ಥ್ರೆಡ್ನ ಮೇಲೆ ತಗೊಂಡು ಲಾಕ್ ಮಾಡಿಕೊಂಡು 3 ಡಬಲ್ ಕ್ರೋಶ ಆಗಿದೆ. ಮತ್ತೆ 2 ಚೈನ್ ಹಾಕ್ಕೊಂಡು ಕೆಳಗೆ ಲಾಕ್ ಮಾಡ್ಕೊತೀನಿ. ಇದಿಷ್ಟಾಗಿದೆ. 3 ಪೆಟಲ್ಸು 5 ಚೈನಲ್ಲಿ ಬರಬೇಕು. ಮತ್ತು ನಾನು ಸ್ಯಾರಿ ಹೇಗಿರುತ್ತೋ ಹಾಗೆ ಫ್ರಂಟಿಗೆ ರೊಟೇಟ್ ಮಾಡ್ಕೊತೀನಿ. ಹೀಗೆ ರೊಟೇಟ್ ಮಾಡಿಕೊಂಡು ನೋಡಿ ಮತ್ತೆ ನಾನು 2 ಚೈನ್ ಹಾಕ್ಕೋತೀನಿ. ಇಲ್ಲಿಗೆ ನಾನು 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ನೋಡಿ 1 2 2 ಡಬಲ್ ಕ್ರೋಶನ ಹಾಕ್ಕೋತೀನಿ. 2 ಡಬಲ್ ಕ್ರೋಶ ಹಾಕ್ಕೊಂಡು ಡೈರೆಕ್ಟಾಗಿ ನಾನು 2 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶ 3 ಡಬಲ್ ಕ್ರೋಶನ ಹಾಕ್ಕೋತಿದ್ದೀನಿ. 2 3 ನೋಡಿ ಇದು 3ನೇದು ಡಬಲ್ ಕ್ರೋಶ. 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ಸ್, ಮತ್ತು ಕೆಳಗೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಹಾಕ್ಕೋತೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ನಾನು 2 ಚೈನ್ ಹಾಕ್ಕೋತೀನಿ. 1 2 ಮತ್ತೆ ನಾನು 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶನ ಹಾಕ್ಕೋತಾ ಹೋಗ್ತೀನಿ. ನೋಡಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೋತಿದ್ದೀನಿ. 2ನೇ ಡಬಲ್ ಕ್ರೋಶ ಮತ್ತು 3ನೇದೊಂದು ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ 2 ಚೈನ್ ಹಾಕ್ಕೋತೀನಿ. 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಮತ್ತು ನಾನು ಇನ್ನೊಂದು ಪೆಟಲ್ ಮಾಡ್ಕೋಬೇಕು. ಮತ್ತು 2 ಚೈನ್ ಮಾಡ್ಕೋತೀನಿ. 1 2 2 ಚೈನ್ ಮಾಡಿಕೊಂಡು ಡಬಲ್ ಕ್ರೋಶ ಹಾಕ್ಕೋತೀನಿ. 1 2 3 ಮತ್ತು 3 ಡಬಲ್ ಕ್ರೋಶ ಹಾಕ್ಕೊಂಡು 2 ಚೈನ್ನ ಹಾಕ್ಕೋತೀನಿ. 1 2 2 ಚೈನ್ ಹಾಕ್ಕೊಂಡು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ನೋಡಿ ಹೀಗೆ ಕ್ಲೀನಾಗಿ ಲಾಕ್ ಮಾಡ್ಕೋತೀನಿ. ಈಗ ಲಾಕ್ ಮಾಡಿಕೊಂಡು ಅವೆರಡರ ಮಧ್ಯೆ ಫಸ್ಟ್ ನಾವು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಬಂದು ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡಿಕೊಂಡ್ರೆ ನೋಡಿ ಡಿಸೈನು ಈ ರೀತಿ ಕಾಣಿಸುತ್ತೆ. ಫ್ಲವರ್ ಡಿಸೈನ್ ಪೆಟಲ್ಸು ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಅದರ ಮಧ್ಯಕ್ಕೆ ಮತ್ತೆ ಒಂದು ಅದು ಫ್ಲವರ್ ಡಿಸೈನಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಕೊಂಡು ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ಮತ್ತು ನಾನು ಪಿಕಾಟ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ. ನೋಡಿ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬಂದಿದೆ. ಮತ್ತು ಪಿಕಾಟ್ಸ್ನ ಇದೇ ರೀತಿ 4 ಪಿಕಾಟ್ಸ್ನ ಹಾಕ್ಕೋತೀನಿ.
3 ಚೈನ್ ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಡಬಲ್ ಕ್ರೋಶಾ ಹಾಕ್ಕೋಬೇಕು. ಇವಾಗ ಮತ್ತೆ ನಾನು ಒಂದು ಬೀಡನ್ನ ತಗೊಂಡು ಮತ್ತೆ ಒಂದು ಫ್ಲವರ್ ಡಿಸೈನ್ನ ಹೇಳ್ಕೊಡ್ತೀನಿ ನೋಡಿ. ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ, ಒಂದು ದೊಡ್ಡ ಬೀಡನ್ನ ನೋಡಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶನ ಹಾಕ್ಕೊಂಡು 5 ಚೈನ್ನ ಹಾಕ್ಕೋತಾ ಇದ್ದೀನಿ. 3 4 5 ಹೀಗೆ ಕ್ಲೀನಾಗಿ 5 ಚೈನ್ನ ಹಾಕ್ಕೊಂಡು ಸ್ಯಾರಿನ ರೊಟೇಟ್ ಮಾಡಿಕೊಂಡು ಫಸ್ಟ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ ನಾವು, ಅದ್ರ ಪಕ್ಕದಲ್ಲೇ ಬೀಟ್ ಪಕ್ಕದಲ್ಲೇ ಒಂದು ಗ್ಯಾಪ್ ಇರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ನಾನು ಥ್ರೆಡ್ನ ಕೆಳಗಿಂದ ಮೇಲೆ ತಗೋತೀನಿ. ನೋಡ್ತಿದ್ದೀರಲ್ವ ಎಷ್ಟು ನಿಧಾನಕ್ಕೆ ಹೇಳ್ಕೊಡ್ತಿದ್ದೀನಿ. ಬೀಡನ್ನ ಕೆಳಗಿಂದ ಮೇಲೆ ತಗೊಂಡು ಈ ಥರ ಕಾಣಿಸುತ್ತೆ, ಲಾಕ್ ಮಾಡ್ಕೋಬೇಕು. ಆಗ ಲಾಕ್ ಮಾಡಿಕೊಂಡ್ರೆ ಡಿಸೈನು ಕೆಳಗೆ ಬರುತ್ತೆ, ಅಂದರೆ 5 ಚೈನ್ ಕೆಳಗೆ ಬರುತ್ತೆ. 5 ಚೈನ್ ಕೆಳಗೆ ಹಾಕ್ಕೊಂಡು ಮತ್ತೆ 5 ಚೈನ್ನ ಹಾಕ್ಕೋಬೇಕು. 3 4 ಆ್ಯಂಡ್ 5 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕನೇ ಗ್ಯಾಪ್ ಇರುತ್ತೆ ನೋಡಿ. ಬೀಡ್ ಪಕ್ಕನೇ ಗ್ಯಾಪ್ ಇರುತ್ತೆ. ಆ ಗ್ಯಾಪಿಗೆ ಹೋಗಿ ಕೆಳಗಿಂದ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ನೋಡಿ. ಈ ಥರ ಎರಡು ಸೇರಿಸಿ ಒಂದು ಲಾಕ್ ಮಾಡ್ಕೋಬೇಕು. ಆವಾಗ ಬೀಡ್ ಸುತ್ತ ಫುಲ್ಲು 5 ಚೈನ್ ಬಂದಿರುತ್ತೆ. ಈಗ 5 ಚೈನ್ ಬಂದಿರೋದಕ್ಕೆ ನಾವು ಡಿಸೈನ್ ಮಾಡ್ಕೋಬೇಕು. ಸ್ಯಾರಿನ ಮತ್ತೆ ರೊಟೇಟ್ ಮಾಡ್ಕೋತೀರಾ ನೋಡಿ, ಉಲ್ಟಾ ಮಾಡ್ಕೋಬೇಕು. ಈಗ ಉಲ್ಟಾ ಮಾಡಿಕೊಂಡು ಫಸ್ಟ್ 5 ಚೈನ್ ಹಾಕ್ತಿರ್ತೀವಲ್ವ, ಅಂದರೆ ಬೀಡನ್ನ ಕೆಳಗೆ ಅಲ್ಲಿಗೆ ಫಸ್ಟು 2 ಚೈನ್ ಹಾಕ್ಕೋತೀರ. 1 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. 1 3 ಇರೋದನ್ನ 2 ಮಾಡಿಕೊಂಡು 2 ಇರೋದನ್ನ 1 ಮಾಡ್ಕೋಬೇಕು. ಮತ್ತು ಕೆಳಗಿಂದ ದಾರ ತಗೊಂಡು 3 ಇರೋದನ್ನ 2 ಮಾಡಿಕೊಂಡು 2 ಇರೋದನ್ನ 1 ಮಾಡ್ಕೋಬೇಕು. ಇದೇ ಡಬಲ್ ಕ್ರೋಶ. ಇದೇ ಥರ 3 ಡಬಲ್ ಕ್ರೋಶ ಮಾಡ್ಕೋತೀರ. 3 ಡಬಲ್ ಕ್ರೋಶ ಮಾಡ್ಕೊಂಡಿದ್ದ ತಕ್ಷಣ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಕೆಳಗಿಂದ ಒಂದು ಲಾಕ್ ಮಾಡ್ಕೋಬೇಕು, ಅಂದರೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕೋತೀರ. 2 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶ. ಇದೇ ಡಿಸೈನ್ ಕಂಟಿನ್ಯೂ ಆಗುತ್ತೆ ನೋಡಿ. ಎರಡನೇ ಡಬಲ್ ಕ್ರೋಶ ಆಯಿತು. 1 2 3 ಇರೋದನ್ನ 2 ಮಾಡಿಕೊಂಡು 2 ಇರೋದನ್ನ 1 ಮಾಡ್ಕೋಬೇಕು. ಮತ್ತು ಸೇಮ್
ಕೆಳಗಿಂದ ಥ್ರೆಡ್ ತೊಗೊಂಡು ಮೇಲೆ ತೊಗೊಂಡು 3 ಇರೋದನ್ನ 2 ಮಾಡ್ಕೊಂಡು 2 ಇರೋದನ್ನ 1 ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. 2 ಪೆಟಲ್ಸ್ ಆಗಿದೆ. 5 ಚೈನಿಗೆ ಕರೆಕ್ಟಾಗಿ 3 ಪೆಟಲ್ಸ್ನ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಅನಿಸುತ್ತೆ, ಅಲ್ಲಿ ಜಾಗ ಮಾಡ್ಕೋಬೇಕು. 5 ಚೈನಿಗೆ ಕರೆಕ್ಟಾಗಿ ಆಗಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಗ್ಯಾಪಿಗೆ ಮತ್ತೆ ನೀವು 3 ಡಬಲ್ ಕ್ರೋಶಾ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು 1 ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಇದೇ ಥರ ಡಿಸೈನು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸ್ಯಾರಿ ಕುಚ್ಚಬೇಕಾದ್ರೂ ಹಾಕ್ಕೋಬೋದು ನೀವು. ಅಲ್ಲಿ ಬೀಡ್ ಬೇಡ ಅಂದರೆ ಅಟ್ಲೀಸ್ಟ್ 5 ಚೈನ್ ಹಾಕ್ಕೊಂಡು 5 ಚೈನ್ ಆರ್ 3 ಚೈನ್ ಹಾಕ್ಕೊಂಡು ನೀವು ಕುಚ್ಚಾದರೂ ಕಟ್ಕೋಬೋದು. ನೋಡಿ, ಹೀಗೆ ಕ್ಲೀನಾಗಿ ಲಾಕ್ ಮಾಡ್ಕೋಬೇಕು. 3 ಪೆಟಲ್ಸ್ ಆಗಿದೆ. ಇವಾಗ ಮತ್ತೆ ಸ್ಯಾರಿನ ಫ್ರಂಟಿಗೆ ರೊಟೇಟ್ ಮಾಡಿಕೊಂಡು ಕ್ಲೀನಾಗಿ ತಿರುಗಿಸ್ಕೊಂಡು ಇಟ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಮತ್ತೆ 2 ಚೈನ್ ಹಾಕೋತೀರಾ, ಮತ್ತು ಡಬಲ್ ಕ್ರೋಶಾ ಮಾಡ್ಕೋಬೇಕು. 1 2 ಮತ್ತು ಇದು 2ನೇ ಡಬಲ್ ಕ್ರೋಶಾ. 1 2 ಮತ್ತು 3ನೇ ಡಬಲ್ ಕ್ರೋಶಾ. 3 ಡಬಲ್ ಕ್ರೋಶಾ ಮಾಡಿಕೊಂಡು 2 ಚೈನ್ ಹಾಕೋತೀರಾ. 5 ಚೈನ್ ಕೆಳಗೆ ಥ್ರೆಡ್ ತಗೊಂಡು ಮೇಲೆ ಬಂದು ಒಂದು ಲಾಕ್ ಮಾಡ್ಕೋಬೇಕು. 2 ಸೇರಿಸಿ ಒಂದು ಲಾಕ್ ಮಾಡ್ಕೋತೀರ. ಮತ್ತೆ 2 ಚೈನ್ ಹಾಕ್ಕೋಬೇಕು. 1 2 ಚೈನ್ ಹಾಕ್ಕೋಬೇಕು. 2 ಚೈನ್ ಆದಮೇಲೆ 3 ಡಬಲ್ ಕ್ರೋಶಾ ಹಾಕ್ಕೋಬೇಕು. 1 2 3 3 ಡಬಲ್ ಕ್ರೋಶಾ ಹಾಕ್ಕೊಂಡು ಮತ್ತೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸಿಂಗಲ್ ಕ್ರೋಶಾ ಆಗಿದ ತಕ್ಷಣ ಮತ್ತೆ 2 ಚೈನ್ ಮತ್ತು 3 ಡಬಲ್ ಕ್ರೋಶಾ. ಈ ಡಿಸೈನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿ ಇದೆ ಈ ಡಿಸೈನು. ಕ್ಲೀನಾಗಿ ನೋಡಿದ್ರೆ ಕ್ಲೀನಾಗಿ ಹಾಕ್ಕೊಳ್ತಾ ಹೋಗ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಇದಕ್ಕೆ ಡಿಸೈನು. ನೋಡಿ, ಡಬಲ್ ಕ್ರೋಶಾ ಹಾಕ್ಕೊಂಡು ಇದು 3ನೇ ಡಬಲ್ ಕ್ರೋಶಾ. ಇದಾಗಿದ ತಕ್ಷಣ ಮತ್ತೆ ನಾನು 2 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶಾ ಮಾಡ್ಕೋತೀನಿ. ಹಾಗೆ ಸಿಂಗಲ್ ಕ್ರೋಶಾ ಮಾಡ್ಕೋತೀನಿ. ಸಿಂಗಲ್ ಕ್ರೋಶಾ ಮಾಡಿಕೊಂಡು ಅವೆರಡರ ಮಧ್ಯ ಒಂದು ಫಸ್ಟ್ 2 ಚೈನ್ ಹಾಕಿರ್ತೀವಲ್ಲ ನಾವು, ಅಲ್ಲಿಗೆ 2 ಸೇರಿಸಿ ಒಂದು ಲಾಕ್ನ ಮಾಡ್ಕೋತೀನಿ. ಹೀಗೆ 2 ಸೇರಿಸಿ ಒಂದು ಲಾಕ್ನ ಮಾಡ್ಕೋತೀನಿ. ಎರಡು ಸೇರಿಸಿ ಒಂದು ಸಿಂಗಲ್ ಕ್ರೋಶಾ ಡಬಲ್ ಕ್ರೋಶಾ ಮಾಡ್ಕೋತೀನಿ. ನೋಡಿ, 2 ಸೇರಿಸಿ ಒಂದು ಡಬಲ್ ಕ್ರೋಶಾ ಮಾಡ್ಕೋತೀನಿ. ನೋಡಿ, ಎಂಡಿಂಗಲ್ಲಿದ್ದೀನಿ. ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಮತ್ತೆ ನಾನು ಲಾಕ್ ಮಾಡ್ಕೋತಾ ಹೋಗ್ತೀನಿ. ಮಾಮೂಲಿ ಪಿಕಾಟ್ಸ್ನ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಫ್ಲವರ್ಸು ತುಂಬ ಈಸಿಯಾಗಿ ಹಾಕ್ಕೋಬೋದು. ನೋಡಿ,
ಪಿಕಾಟ್ಸ್ ಎಷ್ಟು ಈಸಿ ಅಂತ ಒಂದು ಡಬಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಮತ್ತೆ ಹಾಕ್ಕೋತೀನಿ. ಈ ಥರ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ನಾನು 2 to 3 ಚೈನ್ಸ್ನ ಹಾಕ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ಕೋತೀನಿ. ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡು 2 to 3 ಚೈನ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸುತ್ತೆ ಈ ಡಿಸೈನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.